ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು ಎಷ್ಟು ಸಿನಿಮಾ ಫ್ಲಾಪ್ ಆಗಿದ್ದೇವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಸುದೀಪ್ ಅಂದ್ರೆ ಹಿಟ್ ಮೇಲೆ ಹಿಟ್ ಕೊಟ್ಟ ನಟ. ಆದರೆ ಕೆಲ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟು ಸೌಂಡ್ ಮಾಡಿಲ್ಲ. ಆ ಸೌಂಡ್ ಮಾಡದೇ ಇರುವ ಸಿನಿಮಾಗಳು ಯಾವ್ಯಾವೆಂದು ತಿಳಿದುಕೊಳ್ಳೋಣ ಬನ್ನಿ. ಸೈ 2006 ರಿಲೀಸ್ ಆದ ಈ ಸಿನಿಮಾ ಕಲೆಕ್ಷನ್ 4 ಕೋಟಿ, ಬಜೆಟ್ 5 ಕೋಟಿ. ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿಲ್ಲ. ಈ ಸಿನಿಮಾ ಫ್ಲಾಪ್ ಅಂತ ಹೇಳಬಹುದು. ಎರಡನೆಯ ಸಿನಿಮಾ ಮಹಾರಾಜ. ಈ ಸಿನಿಮಾ 2006 ರಿಲೀಸ್ ಆಗಿತ್ತು. ಕಲೆಕ್ಷನ್ 2 ಕೋಟಿ, ಬಜೆಟ್ 4 ಕೋಟಿ. ಈ ಸಿನಿಮಾ ದೊಡ್ಡ ಮಟ್ಟದ ಫ್ಲಾಪ್ ಅಂತ ಹೇಳಬಹುದು. ಮುಂದಿನ ಸಿನಿಮಾ ತಿರುಪತಿ. ಈ ಸಿನಿಮಾವು 2006 ರಿಲೀಸ್ ಆಗಿತ್ತು. ಕಲೆಕ್ಷನ್ 5 ಕೋಟಿ, ಬಜೆಟ್ 6 ಕೋಟಿ. ಈ ಸಿನಿಮಾ ಫ್ಲಾಪ್ ಅಂತ ಹೇಳಬಹುದು. ಕಿಚ್ಚ ಹುಚ್ಚ. ಈ ಸಿನಿಮಾವು 2010 ರಿಲೀಸ್ ಆಗಿತ್ತು. ಈ ಸಿನಿಮಾವು ತಮಿಳಿನ ಸೇತು ಮೂವಿ ರಿಮೇಕ್ ಆಗಿದೆ. ಈ ಸಿನಿಮಾದ ಕಲೆಕ್ಷನ್ 8 ಕೋಟಿ, ಬಜೆಟ್ 7 ಕೋಟಿ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್. ಮುಂದಿನ ಚಿತ್ರ ಜಸ್ಟ್ ಮಾತಲ್ಲಿ. ಈ ಸಿನಿಮಾ 2010 ರಿಲೀಸ್ ಆಗಿತ್ತು. ಈ ಸಿನಿಮಾವು ಸುದೀಪ್ ಅವರು ನಿರ್ದೇಶನದ ಬಂದಂತ ಸಿನಿಮಾವು. ಈ ಸಿನಿಮಾದಲ್ಲಿ ರಮ್ಯಾ ಅವರು ಕೂಡ ನಟನೆ ಮಾಡಿದ್ದಾರೆ. ಸಿನಿಮಾದ ಬಜೆಟ್ 5 ಕೋಟಿ, ಕಲೆಕ್ಷನ್ 6 ಕೋಟಿ. ಈ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಅಂತ ಹೇಳಬಹುದು. ಮುಂದಿನ ಸಿನಿಮಾ ಮಿಸ್ಟರ್ ತೀರ್ಥ. ಈ ಸಿನಿಮಾವು ಕೂಡ 2010 ರಿಲೀಸ್ ಆಗಿತ್ತು. ಕಲೆಕ್ಷನ್ 3 ಕೋಟಿ, ಬಜೆಟ್ 6 ಕೋಟಿ. ಈ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಅತಿ ದೊಡ್ಡ ಫ್ಲಾಪ್ ಅಂತ ಹೇಳಬಹುದು. ಇನ್ನು 2015 ರಿಲೀಸ್ ಆದ ರನ್ನ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಅಂತ ಹೇಳಬಹುದು. ಸಿನಿಮಾದ ಬಜೆಟ್ 15 ಕೋಟಿ, ಕಲೆಕ್ಷನ್ 20 ಕೋಟಿ. ಮುಂದಿನ ಸಿನಿಮಾ ಕೋಟಿಗುಬ್ಬ 2. ಈ ಸಿನಿಮಾವು ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು. ಆದರೆ ಹೇಳಿಕೊಳ್ಳುವಷ್ಟು ಈ ಸಿನಿಮಾ ಹಿಟ್ ಆಗಲಿಲ್ಲ. ಸಿನಿಮಾದ ಕಲೆಕ್ಷನ್ 30 ಕೋಟಿ, ಸಿನಿಮಾದ ಬಜೆಟ್ 35 ಕೋಟಿ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್. ಮುಂದಿನ ಸಿನಿಮಾ ಪೈಲ್ವಾನ್. ಪೈಲ್ವಾನ್ ಸಿನಿಮಾವು 2019 ರಿಲೀಸ್ ಆಗಿತ್ತು. ಸಿನಿಮಾದ ಕಲೆಕ್ಷನ್ 40 ಕೋಟಿ, ಬಜೆಟ್ 50 ಕೋಟಿ. ಈ ಸಿನಿಮಾ ಪೈರಸಿಯಿಂದಾಗಿ ಫ್ಲಾಪ್ ಆಯಿತು ಅಂತ ಅಭಿಮಾನಿಗಳು ಹೇಳುತ್ತಾ ಇದ್ದಾರೆ. ಈ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಟಿಸಿರುವ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡಿ.